ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮೊದಲನೇದಾಗಿ ಎಲ್ಲಾ ಫಲಾನುಭವಿಗಳಿಗೆ ಶುಭ ಮುಂಜಾನೆ. ಇಲ್ಲಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಆದ್ರೆ ಬರ್ತಿರುವಂತದ್ದು 30ನೇ ಕಂತಿನ ಹಣ 2,000 ಆದ್ರೆ ಆದಷ್ಟು ಸ್ಪೀಡ್ ಆಗಿ ಇಲ್ಲಿ ನಿಮ್ಗೆ ಖಾತೆಗಳಿಗೆ ಹಣ ಆದ್ರೆ ಜಮಾ ಆಗ್ತಿರುವಂತದ್ದು. ಈಗ ಸಾಕಷ್ಟು ಜನ ಫಲಾನುಭವಿಗಳು ನೆನೆ ಮಾಡಿರುವಂತಹ ವಿಡಿಯೋ ಕೂಡ ಹಣ ಬರ್ತಿದೆ ಅಂತ ಹೇಳ್ತಿದ್ರು. ಯಾವ ಜಿಲ್ಲೆಗಳಿಗೆ ಈಗ ಸದ್ಯಕ್ಕೆ ಅಮೌಂಟ್ ಬಂದು ಜಮಾ ಆಗ್ತಿದೆ ಏನು ಅನ್ನುವಂಥದ್ದೆಲ್ಲ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರು ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರು ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ವರ್ಗಾವಣೆ ಮಾಡಲಾಗಿದ್ದು ಮೇ 20ರಿಂದ ಜಿಲ್ಲೆಯ ಫಲಾನುಭವಿಗಳ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಹಣ ಜಮಾ ಆಗ್ತಿದೆ. ಒಂದು ಸರಿ ನಿಮ್ಮ ಖಾತೆಗಳನ್ನ ಒಂದು ಸರಿ ಚೆಕ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಕೂಡ ಹಣ ಬಂದು ಜಮಾ ಆಗ್ತಿದೆ ಅಂತ ಇಲ್ಲಿ ಫಲಾನುಭವಿಗಳು ಕಾಮೆಂಟ್ ಮುಖಾಂತರ ಹೇಳ್ತಿದ್ರು. ಈಗ ನೀವು ಕೇಳೋದಾದ್ರೆ ಯಾವ ಜಿಲ್ಲೆಗಳಲ್ಲಿ ಈಗ ಹಣ ಬಂದು ಜಮಾ ಆಗ್ತಿದೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರೆ, ಬೆಂಗಳೂರು ಅರ್ಬನ್ ಮತ್ತೆ ರೂರಲ್ ಅಲ್ಲಿ ಹಣ ಬಂದು ಜಮಾ ಆಗ್ತಿದೆ. ಗೃಹಲಕ್ಷ್ಮಿ ಯೋಜನೆ ಹಣ ಒಂದು ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹಣ ಬರ್ತಿರುವಂತದ್ದು. ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಹಣ ಬರ್ತಿದೆ. ರಾಮನಗರ, ಕೋಲಾರ, ಮೈಸೂರು, ಮಂಡ್ಯ, ಕೊಡಗು, ಹಾಸನ ಮತ್ತೆ ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ಚಾಮರಾಜನಗರ ಅಂಡ್ ದಕ್ಷಿಣ ಕನ್ನಡದಲ್ಲಿ ಹಣ ಆದ್ರೆ ಬರ್ತಿದೆ. ಒಂದ್ಸರಿ ಚೆಕ್ ಮಾಡಿ. ಯಾಕಂದ್ರೆ ಕಾಮೆಂಟ್ ಮುಖಾಂತರ ಹೇಳ್ತಿದ್ರು ಆದಷ್ಟು ಸೌತ್ ಡಿಸ್ಟಿಕ್ ಅಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಅಮೌಂಟ್ ಬಂದ್ ಜಮಾ ಆಗ್ತಿರುವಂತದ್ದು. ನಾರ್ತ್ ಕರ್ನಾಟಕದಲ್ಲಿ ಇನ್ನು ಫಲಾನುಭವಿಗಳ ಹಣ ಬಂದಿಲ್ಲ ಅಂತಾನೆ ಕಾಮೆಂಟ್ ಮಾಡ್ತಿದ್ರು. ಒಂದು ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಂಡು ನೋಡಿ. 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದರೆ. ಇಲ್ಲಿ ಆಲ್ರೆಡಿ 30ನೇ ಕಂತಿನ ಹಣ ಬಿಡುಗಡೆ ಮಾಡಿಬಿಟ್ಟು ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಿರುವಂತದ್ದು. ಯಾಕಂದ್ರೆ ಇಲ್ಲಿ 30ನೇ ಕಂತಿನ ಹಣವನ್ನು ಬಿಡುಗಡೆ ನಾವು ಮಾಡ್ತಿದೀವಿ ಅನ್ಬಿಟ್ಟು ಈ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ನಿಮ್ಗೆ ಮಾಹಿತಿ ಆದ್ರೆ ಕೊಟ್ಟಿದ್ರು. ಈಗ ಡಿಬಿಟಿ ಮುಖಾಂತರ ಹಣವನ್ನು ಕೂಡ ಪುಷ್ ಮಾಡಿದಾರಂತೆ. ಒಂದೆರಡು ದಿನ ಲೇಟ್ ಆಗ್ಬೋದಷ್ಟೇ. ಎಲ್ಲಾ ಫಲಾನುಭವಿಗಳಿಗೂ ನಿಮ್ಮ ಖಾತೆಗಳಿಗೆ ಬಂದು ಹಣ ಜಮಾ ಆಗೇ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಮೇ 20ರಿಂದ ಜಿಲ್ಲೆಯ ಫಲಾನುಭವಿಗಳ ಖಾತೆಗೆ ಡಿಬಿಟಿ ಮೂಲಕ ನೇರವಾಗಿ ಹಣ ಜಮಾ ಆಗ್ತಿದೆ ಅಂತ ಇಲ್ಲಿ ಸಚಿವೆ ಆದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇಲ್ಲಿ ಮಾಹಿತಿ ಆದ್ರೆ ಕೊಟ್ಟಿರುವಂತದ್ದು. 2026 ಏಪ್ರಿಲ್ ಮಾಹೆಯಲ್ಲಿ ಕೊಪ್ಪಳ ಜಿಲ್ಲೆಯ 3,09,274 ಮಹಿಳಾ ಫಲಾನುಭವಿಗಳಿಗೆ ಸುಮಾರು 61,85,48,000 ಮೊತ್ತವನ್ನು ಬಿಡುಗಡೆ ಮಾಡಲಾಗಿದೆ. ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೊಳಿಸಿದ ನಂತರ ಇಲ್ಲಿಯವರೆಗೆ ಕೊಪ್ಪಳ ಜಿಲ್ಲೆಯ ಅರ್ಹ ಮಹಿಳಾ ಫಲಾನುಭವಿಗಳಿಗೆ ಒಟ್ಟು 30 ಕಂತುಗಳಲ್ಲಿ 1,860 ಕೋಟಿಗಳನ್ನು ನೇರವಾಗಿ ಆಯಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಪಾವತಿಸಲಾಗಿದೆ ಅಂತ ಇಲ್ಲಿ ಮಾಹಿತಿ ಕೊಡ್ತಿರುವಂತದ್ದು. ಇಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಹಣ ಬಂದು ಜಮಾ ಆಗಿರುವಂತದ್ದು ಫಲಾನುಭವಿಗಳಿಗೆ. ಮತ್ತೆ ಇಲ್ಲಿ ಸೌತ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಎಲ್ಲದರಲ್ಲೂ ಬಂದ್ಬಿಟ್ಟು ಹಣ ಬಂದು ಜಮಾ ಆಗಿದೆ ಎಲ್ಲ ಜಿಲ್ಲೆಯಲ್ಲೂ ಅಂತ ಫಲಾನುಭವಿಗಳು ಹೇಳ್ತಿದ್ರು. ಈಗ ಈ ವಿಡಿಯೋ ನೀವು ಯಾರು ನೋಡ್ತಿದ್ರೋ ನೀವು ಒಂದ್ಸರಿ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಂದು ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನ ತಿಳಿಸ್ಕೊಡಿ. ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಹಣ ಬಂದಿದ್ರೆ ಹಣ ಬಂದಿದೆ ಅಂತ ಹೇಳಿ, ಹಣ ಬಂದಿಲ್ಲ ಅಂದ್ರೆ ಹಣ ಬಂದಿಲ್ಲ ಅಂತ ಹೇಳಿ. ನಿಮ್ಗೆ ಇನ್ನೂ 30ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನೀವು ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ಸ್ವಲ್ಪ ಲೇಟ್ ಆದ್ರೂ ನಿಮ್ಗೆ ಹಣ ಆದ್ರೆ ಬಂದು ಜಮಾ ಆಗುತ್ತೆ. ಯಾಕಂದ್ರೆ ಮೇ 20ನೇ ತಾರೀಕಿಂದಾನೇ ಶುರು ಆಗಿರುವಂತದ್ದು ಖಾತೆಗಳಿಗೆ ಬಂದು ಜಮಾ ಆಗುವಂತದ್ದು. ಇವತ್ತು ದಿನಾಂಕ ಇನ್ನು 21 ಅಷ್ಟೇ. ನಿಮ್ಗೆ ಆದಷ್ಟು ಒಂದು 3-4 ದಿನ ಒಳಗಡೆ ಎಲ್ಲಾ ಫಲಾನುಭವಿಗಳಿಗೆ ಹಣ ಬಂದು ಜಮಾ ಆಗುತ್ತೆ. ನಿಮಗೆ 30ನೇ ಕಂತಿನ ಹಣ ಬಂದಿಲ್ಲ ಅನ್ಬಿಟ್ಟು ಎಲ್ಲೋ ಕಚೇರಿಗೆ ಹೋಗೋದು ಕೇಳೋದು ಅದೆಲ್ಲ ಏನು ಬೇಕಾಗಿಲ್ಲ. ಇನ್ನೊಂದು 2-3 ದಿನ ನೀವು ವೇಟ್ ಮಾಡಿ. ಒಂದು ವೇಳೆ ನಿಮ್ಗೆ 30ನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ಬಂದು ನೇರವಾಗಿ ನಿಮ್ಮ ಖಾತೆಗಳಿಗಾರೆ ಜಮಾ ಆಗುತ್ತೆ. ಈಗ ನಿಮ್ಗೆ ಹಣ ಬಂದಿ